ಟಾಯ್ಲೆಟ್ಗೆಲ್ಲ ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಯಾರೂ ಬಂದೂ ಇಲ್ಲ ಅಧಿಕಾರಿಗಳು ನೋಡೋಕ್ಕೆ. ಅಂಗನವಾಡಿ ಸೆಂಟ್ರಲ್ಲಿರೋ ಟೇಬಲ್ ನೋಡಿ ಹೆಂಗಿದೆ ಅಂತೇಳಿ. ಇಲ್ಲಿ ನಾವು ಬರೆಯೋಕ್ಕೇನು ಇಲ್ಲ ಅಂತೇಳಿ ಈ ಥರ ಮಾಡ್ಕೊಂಡಿದ್ದೀವಿ. ಇದು ಕೂಡ ಇವಾಗ ಮುರಿದೋಗೋಕ್ಕಾಗಿದೆ. ಬೆಳಗೋಡು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದೊಡ್ಡ ಮಾಗರವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಒಂದು ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು 40 ಕುಟುಂಬಗಳು ವಾಸ ಮಾಡುತ್ತಿವೆ. ಈ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಸುಮಾರು 15 ಮಕ್ಕಳು ಇದ್ದಾರೆ. ಈ ಅಂಗನವಾಡಿ ಹಲವು ಮೂಲ ಸೌಕರ್ಯಗಳ ಕೊರತೆ ಎದುರಿಸುತ್ತಿದೆ. ಅದರಲ್ಲೂ ಶೌಚಾಲಯ ಪರಿಸ್ಥಿತಿ ಮಾತ್ರ ಶೋಚನೀಯವಾಗಿದೆ. ಶೌಚಾಲಯಕ್ಕೆ ಹೋಗಬೇಕಂದರೆ ಗಿಡ ಗಂಟಿಗಳ ಪೊದೆಗಳ ಮಧ್ಯೆ ಹೋಗಬೇಕು. ಇಲ್ಲಿ ಹಾವು ಸೊಳ್ಳೆಗಳ ಕಾಟ ಹೆಚ್ಚಿರುವುದರಿಂದ ಮಕ್ಕಳು ಭಯದಲ್ಲೇ ಶೌಚಾಲಯಕ್ಕೆ ಹೋಗಬೇಕಾದ ಸ್ಥಿತಿ ಇದೆ. ಅಲ್ಲದೆ ಈ ಶೌಚಾಲಯ ಅರ್ಧಂಬರ್ಧ ನಿರ್ಮಾಣವಾಗಿರುವ ಕಾರಣ ಇಲ್ಲಿನ ಪಿಟ್ ಗುಂಡಿಯಲ್ಲಿ ನೀರು ಸೋರುತ್ತಿದೆ. ಇದರ ಪಕ್ಕದಲ್ಲೇ ಅಡುಗೆ ಮನೆ ಇದ್ದು ದುರ್ವಾಸನೆಯಿಂದ ತೀವ್ರ ತೊಂದರೆಯಾಗುತ್ತಿದೆ. ನಾವು ಕೂಲಿ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದೇವೆ. ನಮ್ಮ ಮಕ್ಕಳನ್ನು ಅಂಗನವಾಡಿಗೆ ಕಳಿಸಿದರೆ ಅಲ್ಲಿ ಅವರಿಗೆ ಸುರಕ್ಷತೆ ಇಲ್ಲದಂತಾಗಿದೆ. ಸರಿಯಾದ ಶೌಚಾಲಯ ವ್ಯವಸ್ಥೆ ಹಾಗೂ ವಿದ್ಯುತ್ ವ್ಯವಸ್ಥೆ ಇಲ್ಲದ ಕಾರಣ ಮಕ್ಕಳಿಗೆ ತೊಂದರೆಯಾಗುತ್ತಿದೆ. ಸಂಬಂಧಪಟ್ಟವರು ಕೂಡಲೇ ಸಮಸ್ಯೆ ಬಗೆಹರಿಸಬೇಕೆಂದು ಪೋಷಕರು ಒತ್ತಾಯಿಸಿದ್ದಾರೆ. ನಮ್ಮ ಅಂಗನವಾಡಿಗೆ ಒಂದು ಶೌಚಾಲಯ ಇದೆ, ಆದರೆ ಫಿಟ್ಗುಂಡಿ ಇಲ್ಲ. ಮಕ್ಕಳು ಹೊರಗಡೆ ಎಲ್ಲ ಹೋಗಬೇಕು. ಮಳೆಗಾಲದಲ್ಲೆಲ್ಲ ಜಿಗ್ನೆ ಕಾಟ, ಹಾವುಗಳು ತುಂಬ ಹಿಂಸೆ ಆಗುತ್ತೆ. ಅಂದರೆ ಇಲ್ಲಿ ಅಷ್ಟು ಜಾಗನೂ ಚೆನ್ನಾಗಿಲ್ಲ ಮಕ್ಕಳಿಗೆಲ್ಲ ಹೊರಗಡೆ ಹೋಗೋ ಅಂಥದ್ದು. ಮತ್ತು ನಾವು ಲೇಡೀಸ್ಗಳು ನಮಗೂ ಕೂಡ ಹೊರಗಡೆ ಎಲ್ಲ ಹೋಗೋಕ್ಕೆ ಜಾಗ ಎಲ್ಲ ಸರಿ ಇಲ್ಲ. ಇಲ್ಲೆಲ್ಲ ಸುತ್ತಮುತ್ತ ತೋಟ ಕಾಡು ಎಲ್ಲ ಇದೆ. ಈ ಗ್ರಾಮ ಪಂಚಾಯತಿಯವರು ಯಾವಾಗ ನಾವು ವಾರ್ಡ್ ಸಭೆ ಮಾಡ್ತಾನೆ ಇರ್ತಾರೆ, ವರ್ಷಕ್ಕೊಂದು 3-4 ಸಲ ವಾರ್ಡ್ ಸಭೆ ಮಾಡ್ತಾ ಇರ್ತಾರೆ. ನಾವು ವಾರ್ಡ್ ಸಭೆಗೆ ಹೋದಾಗ ಹೇಳ್ತಾನೆ ಇರ್ತೀವಿ, ಸರ್ ನಮಗೆ ಫಿಟ್ಗುಂಡಿ ಇಲ್ಲ, ಫಿಟ್ಗುಂಡಿ ಮಾಡಿಸ್ಕೊಡಿ ಅಂತೇಳಿ. ಆದರೂ ನಾನು ಡ್ಯೂಟಿಗೆ ಜಾಯ್ನ್ ಆಗಿ 2 ವರ್ಷ ಆಯಿತು. 2 ವರ್ಷದಿಂದ ಸಾಮಾನ್ಯ ಒಂದು 10-20 ಸತಿ ಹೇಳಿರ್ಬೋದು. ಇದುವರೆಗೂ ಒಬ್ಬರು ಕೂಡ ಗ್ರಾಮ ಪಂಚಾಯತಿಯವ್ರು ಬಂದು ನೋಡೇ ಇಲ್ಲ ನಮ್ಮೂರಲ್ಲಿ. ಈ ಮಳೆಗಾಲ ಆಗಿರೋದ್ರಿಂದ, ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಜಿಗಣೆ ಮತ್ತು ಹಾವು ಮತ್ತು ತುಂಬ ಮಳೆ ಆದಾಗ ನಾವು ಮನುಷ್ಯರು ನಡ್ಕೊಂಡು ಹೋಗೋದೇ ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ಮಕ್ಕಳು ಹೊರಗಡೆ ಹೋಗ್ಬಿಟ್ಟು ಆ ಜಿಗಣೆ ಕೈಲಿ ಕಡಿಸ್ಕೊಂಡು ಗೊಚ್ಚೆ ಎಲ್ಲ ಆ ಥರದ್ರಲ್ಲಿ ಇರೋಂಥ ಪರಿಸ್ಥಿತಿ ಇದೆ. ಡೆಂಗ್ಯೂ ಹಾಗೂ ಮಲೇರಿಯಾ ಅಂತ ತುಂಬ ಕಾಯಿಲೆಗಳು ಹರಡ್ತಾ ಇರೋದ್ರಿಂದ ಮಕ್ಕಳು ಆರೋಗ್ಯದ ಬಗ್ಗೆ ತುಂಬ ಗಮನ ಹರಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಒಂದು 15 ವರ್ಷ ಆಯಿತು ಅಂಗನವಾಡಿ ಆಗಿಬಿಟ್ಟು, ಇದುವರೆಗೂ ಕರೆಂಟ್ ವ್ಯವಸ್ಥೆ ಇಲ್ಲ. ನಮ್ಮ ಮಕ್ಕಳಿಗೆ ಎಲ್ಲ ತೊಂದರೆ ಆಗ್ತಿದೆ. ಶೌಚಾಲಯ ಇಲ್ಲ, ಗುಂಡಿ ಪ್ರಾಬ್ಲಮ್ ಐತೆ. ಆಮೇಲೆ ಮಳೆಗಾಲದಲ್ಲೆಲ್ಲ ನಾವು ಛತ್ರಿ ಹಿಡ್ಕೊಂಡು ಕರ್ಕೊಂಡು ಹೋಗಿ ಕರ್ಕೊಬರ್ಬೇಕಾದ್ರೆ ನಾವು ಮಕ್ಕಳು ಜಿಗಣೆ ಕಾಟ, ಇಲ್ಲಿ ಭಾರಿ ತೊಂದರೆ ಆಗ್ತೈತೆ. ಎಲ್ಲ ತೊಂದರೆ ಅಂದರೆ ಟಾಯ್ಲೆಟ್ ಗುಂಡಿಯಿಂದನೇ ಎಲ್ಲ ನಮಗೆ ತೊಂದರೆ ಆಗ್ತಿರೋದು. ತೋಟ ಎಲ್ಲ ಹತ್ರ ಬೇಲಿ ಸೈಡು, ರೋಡ್ ಸೈಡು, ಮಕ್ಕಳನ್ನೆಲ್ಲ ಕರ್ಕೋಗ್ಬೇಕಾದ್ರೂ ರೋಡ್ ಸೈಡಾಗಿ ಕರ್ಕೋಗಿ ಕೂರಿಸ್ಬೇಕು, ಏಳಿಸ್ಬೇಕು. ಮತ್ತು ಒಂದು ಟಾಯ್ಲೆಟಿಗೆ ಹೋಗ್ತೀವಿ ಅಂದರೂ ಒಂದು ಕಾಡು ಜಿಗ್ಗಲ್ಲಿ ಹೋಗಿ ಕೂರಿಸಿ ನಾವು ಜಿಗಣೆ ಎಲ್ಲ ಕೊಚ್ಚುತ್ತೇವೆ. ಕಾಲಿಗೆ ಕೈಗೆ ಎಲ್ಲ ಸೊಂಟಕ್ಕೆಲ್ಲ ಕೊಚ್ಕೊಂಡಿದ್ದೇವೆ. ಅವನ್ನೆಲ್ಲ ತೆಗೆದು ನಾವು ನಾವು ಕರ್ಕೊಂಡು ಬರ್ತಿದ್ದೀವಿ. ಅಂಥದ್ರಲ್ಲಿ ಈ ಸಮಸ್ಯೆ ಇದ್ದರೂ ನಮಗೆ ಟಾಯ್ಲೆಟ್ ಗುಂಡಿದೊಂದು ಸಮಸ್ಯೆ ಮಾಡಿಕೊಡ್ತಾಯಿಲ್ಲ. ಯಾರೋ ಒಂದು ಬಂದು ಬಗೆಹರಿಸ್ಕೊಡ್ತಾಯಿಲ್ಲ. ನನ್ನ ಮಕ್ಕಳಿಗೆ ಶೌಚಾಲಯ ಇಲ್ಲ, ಬೇಗ ಶೌಚಾಲಯ ಮಾಡಿಕೊಡಿ. ಗುಂಡಿ ಇಲ್ಲ, ಗುಂಡಿ ಪ್ರಾಬ್ಲಮ್ ಇದೆ. ಮಕ್ಕಳು ಎಲ್ಲಿ ಬೇಕು ಅಲ್ಲಿಗೆ ಹೋಗ್ತವೆ. ಎಲ್ಲ ನೀವೇ ಎಲ್ಲ ಬೇಗ ಮಾಡಿ ಕೊಡಬೇಕು. ಅಂಗನವಾಡಿಯಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಎಲ್ಲ ಸಾಲ್ವ್ ಮಾಡಿ. ಸಣ್ಣ ಸಣ್ಣ ಹುಡುಗರು ಎಲ್ಲ ಕಚ್ತವೆ. ನಾವು ಕೂಲಿ ಕೆಲಸಕ್ಕೆ ಹೋಗೋರು. ಮಕ್ಕಳಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ಏನು ಮಾಡೋದು? ಎಲ್ಲ ಬೇಗ ಶೌಚಾಲಯ ಎಲ್ಲ ಮಾಡಿಸ್ಕೊಡಿ. ನೋಡಿ, ಕರೆಂಟಿಂದ ಸಮಸ್ಯೆ ಆಗಿದೆ. ಕರೆಂಟು ಇಲ್ಲ. ಇಡೀ 15 ವರ್ಷ ಆಯಿತು ಡ್ಯೂಟಿಗೆ ಜಾಯ್ನ್ ಆಗಿ. ಇವತ್ತಿನವರೆಗೂ ಕರೆಂಟಿನ ವ್ಯವಸ್ಥೆ ಇಲ್ಲ.
ಇದುವರೆಗೂ ಶೌಚಾಲಯ ಮಾಡಿದ್ದಾರೆ, ಅದ್ರ ಬಗ್ಗೆ ಗುಂಡಿ ಇಲ್ಲ, ಫಿಟ್ ಗುಂಡಿ ಇಲ್ಲ. ಅದು ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಬಿಲ್ ಮಾಡಿಸ್ಕೊಂಡು ತಗೊಂಡೋಗಿದ್ದಾರೆ. ಅದರದ್ದು ಕೀನೂ ಇಲ್ಲ. ಕೇಳಿದ್ರೆ ಪಂಚಾಯತಿಯಲ್ಲಿ ಇದೆ ಅಂತ ಹೇಳ್ತಾರೆ. ಪಂಚಾಯತಿಯಲ್ಲಿ ಹೋಗಿ ಇಟ್ಕೊಂಡ್ರೆ ಇಲ್ಲಿ ಯೂಸ್ ಮಾಡಬೇಕಾಗಿರೋದು ಅಂಗನವಾಡಿಯವರ ಪಂಚಾಯತಿಯವರ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಶೌಚಾಲಯ ರೂಮಿಂದ ಒಂದು ಫೋಟೋ ತಗೊಂಡು ಹೋದ್ರೆ ಅಷ್ಟೇ, ಫಿಟ್ ಗುಂಡಿ ಓಪನ್ ಆಗಿದೆ ಅಂತೇಳಿ ಯಾರೂ ಫೋಟೋ ತಗೊಂಡು ಹೋಗಲಿಲ್ಲ. ಅವರು ಕಂಪ್ಲೀಟ್ ಮಾಡಿರೋ ಕೆಲಸ ಮಾತ್ರ ಫೋಟೋ ತಗೊಂಡು ಹೋಗಿದ್ದಾರೆ. ಫಲಾನುಭವಿಗಳೆಲ್ಲ ಫುಡ್ ಕೊಡ್ತೀವಿ ನಾವು, ಅದಕ್ಕೂ ಕೂಡ ಇದು ಸ್ಕೇಲ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ಚಾರ್ಜ್ ಮಾಡ್ಕೊಳಕ್ಕೂ ಕೂಡ ನಮಗೆ ಕರೆಂಟ್ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಆದಷ್ಟು ಬೇಗ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬಂದು ಇಲ್ಲಿ ಏನೇನು ಆಗಿದೆ ಆಗಿಲ್ಲ ಕೆಲಸಗಳು ಅಥವಾ ಯಾವ್ಯಾವ ಕೆಲಸ ಬಾಕಿ ಇದೆ ಅಂತೇಳಿ ಮಕ್ಳಿಗೆ ಸ್ವಲ್ಪ ಅನುಕೂಲ ಆಗಂಗೆ ಟಾಯ್ಲೆಟ್ ರೂಮ್ನು ಮಾಡಿಕೊಟ್ಟು ಟಾಯ್ಲೆಟ್ ಫಿಟ್ ಗುಂಡಿ ಮತ್ತು ಕರೆಂಟಿನ ವ್ಯವಸ್ಥೆ ಕೂಡ ಬೇಗ ಮಾಡಿಸ್ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.